ನಮ್ಮ ನ್ಯೂಸ್ಗೆ ಸ್ವಾಗತ. ಗೋವಾದಲ್ಲಿ ನಡೆದ ಈಜು ಮತ್ತು ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ಚಿಂತಾಮಣಿಯ ವಿದ್ಯಾರ್ಥಿಗಳು. ಗೋವಾದಲ್ಲಿ ನಡೆದ ನ್ಯಾಷನಲ್ ಯೂತ್ ಗೇಮ್ಸ್ ಚಾಂಪಿಯನ್ಶಿಪ್ 2022 ನಡೆದ ಈಜು ಸ್ಪರ್ಧೆ ಮತ್ತು ಕರಾಟೆ ಸ್ಪರ್ಧೆಯಲ್ಲಿ ಚಿಂತಾಮಣಿಯ ಕರಾಟೆ ಮಾಸ್ಟರ್ 7th ಡಾನ್ ಬ್ಲ್ಯಾಕ್ ಬೆಲ್ಟ್ ವಿ ಲೋಕೇಶ್ ರವರ ಶಿಷ್ಯಂದಿರು ಹಲವಾರು ವಿಭಾಗದಲ್ಲಿ ವಿಜೇತರಾಗಿದ್ದಾರೆ. ಈ ಸ್ಪರ್ಧೆಗಳಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಹಲವು ರಾಜ್ಯದವರು ಭಾಗವಹಿಸಿದ್ದರು. 21 ವರ್ಷ ವಿಭಾಗದ ಈಜು ಸ್ಪರ್ಧೆಯಲ್ಲಿ ವಿದ್ಯಾನಿಕೇತನ್ ಕಾಲೇಜಿನ ಎಲ್ ಮಲ್ಲಿಕಾರ್ಜುನ್ ಬ್ಲಾಕ್ ಸ್ಟ್ರೋಕ್ನಲ್ಲಿ ಮೊದಲನೇ ಸ್ಥಾನ, 14 ವರ್ಷದ ವಿಭಾಗದಲ್ಲಿ ಆರ್ಕೆ ಶಾಲೆಯ ರಿತ್ವಿಕ್ ಫ್ರೀ ಸ್ಟೈಲ್ನಲ್ಲಿ ಮೊದಲನೇ ಸ್ಥಾನ, ಆರ್ಕೆ ಶಾಲೆಯ ತುಷಾರ್ ನಾಯ್ಡು ಬ್ಲಾಕ್ ಸ್ಟ್ರೋಕ್ನಲ್ಲಿ ಮೊದಲನೇ ಸ್ಥಾನ, 12 ವರ್ಷ ವಿಭಾಗದಲ್ಲಿ ಕಿಶೋರ್ ಶಾಲೆಯ ಅಕ್ಷಯ್ ರೆಡ್ಡಿ ವಿ ಬ್ಯಾಕ್ ಸ್ಟ್ರೋಕ್ನಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಾರೆ. ಇನ್ನು 12 ವರ್ಷದ ಹುಡುಗಿಯರ ವಿಭಾಗದಲ್ಲಿ ಕಿಶೋರ ಶಾಲೆಯ ಅನಘಾ ಎಸ್ ಬ್ಲಾಕ್ ಸ್ಟ್ರೋಕ್ನಲ್ಲಿ ಮೊದಲನೇ ಸ್ಥಾನ ಗಳಿಸಿದ್ದಾರೆ. ಕರಾಟೆ ಸ್ಪರ್ಧೆಯಲ್ಲಿ 15 ರಿಂದ 25 kg ವಿಭಾಗದಲ್ಲಿ ಜೈನ್ ಶಾಲೆಯ ಕೀರ್ತನ RM ಕಟಾಸ್ನಲ್ಲಿ ಮೊದಲನೇ ಸ್ಥಾನ ಪಡೆದರೆ, 20 ರಿಂದ 25 ವಿಭಾಗದಲ್ಲಿ ನಳಂದ ವಿದ್ಯಾಮಂದಿರದ ಸಾವ್ಯಾಂಶಿ ಕಟಾಸ್ನಲ್ಲಿ ಮೊದಲ ಸ್ಥಾನ ಪಡೆದಿದ್ದಾರೆ. 25 ರಿಂದ 30 kg ವಿಭಾಗದಲ್ಲಿ SNR ಶಾಲೆಯ ವಾಸರಾಜ್ ಬಿ ಕಟಾಸ್ನಲ್ಲಿ ಮೊದಲನೇ ಸ್ಥಾನ, 30 ರಿಂದ 35 kg ವಿಭಾಗದಲ್ಲಿ ಕಿಶೋರ್ ಶಾಲೆಯ ಅಕ್ಷಯ್ ರೆಡ್ಡಿ ವಿ ಕಟಾಸ್ನಲ್ಲಿ ಮೊದಲನೇ ಸ್ಥಾನ, 30 ರಿಂದ 35 kg ವಿಭಾಗದಲ್ಲಿ ಮಾಳಪಲ್ಲಿ ಸರ್ಕಾರಿ ಶಾಲೆಯ ವಿನಯ್ ರೆಡ್ಡಿ KM ಫೈಟ್ನಲ್ಲಿ ಮೊದಲನೇ ಸ್ಥಾನ ಹಾಗೂ 40 ರಿಂದ 45 kg ವಿಭಾಗದಲ್ಲಿ ಆರ್ಕೆ ಶಾಲೆಯ ಚರಣ್ ತೇಜ್ M ಕಟಾಸ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ವಿಜೇತ ವಿದ್ಯಾರ್ಥಿಗಳನ್ನು ಕರಾಟೆ ಶಿಕ್ಷಕ ಲೋಕೇಶ್, ಶಾಲೆಯ ಮುಖ್ಯ ಶಿಕ್ಷಕರು ಸೇರಿದಂತೆ ಇತರರು ಅವರನ್ನು ಅಭಿನಂದಿಸಿದ್ದಾರೆ.